ಮತ್ತೊಮ್ಮ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಬಳ್ಳಾರಿಯಾಗ ಗಣಿಗಾರಿಕೆ ಕೆಲಸ ನಿಂತ ಮೇಲಾಗಿರೋ ಪರಿಣಾಮ ಒಂದೆರಡಲ್ಲಿ ಬಿಟ್ರೆ ಈಗಾಗಲೇ ಗಣಿಗಾರಿಕೆನ ನಂಬ್ಕೊಂಡಿದ್ದ ಕಾರ್ಮಿಕರು ಕಂಗಾಲಾಗ್ಯಾರ. ಈಗ ಹೊಸ ಮನಿ ಕಟ್ಟಿ ಬಾಡಿಗೆ ಕೊಟ್ಟಿದ್ದ ಮಂದಿನೂ ಪರದಾಡಕತ್ತಾರ. ಯಾಕಂತ ನೀವ ನೋಡ್ರಿ. ಬಳ್ಳಾರಿ ಜಿಲ್ಲಾದಾಗ ಗಣಿಗಾರಿಕೆಗೆ ಬ್ರೇಕ್ ಬಿದ್ದೈತಿ. ಹಿಂಗಾಗಿ ಕೆಲಸ ಹುಡ್ಕೊಂಡು ಬಂದಿದ್ದ ಪರಸ್ಥಳ ಮಂದಿ ಈಗ ವಾಪಸ್ ತಮ್ಮ ಊರ್ ಕಡೆ ಮುಖ ಮಾಡ್ಯಾರ. ಅದರ ಪರಿಣಾಮ ಏನಾಗತ್ ಗೊತ್ತೇನ್ರಿ? ಬಳ್ಳಾರಿಯೊಳಗ ಮನಿಗಳೆಲ್ಲ ಖಾಲಿಯಾಗಕತ್ತಾವ. ಯಾವ್ದ ಮನಿ ಮುಂದ್ ನೋಡಿದ್ರು ಟೂಲೆಟ್ ಬೋರ್ಡ್ ಕಾಣಕತ್ತಾವ. ಅಪಾರ್ಟ್ಮೆಂಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಾಗೂ ಅಂಗಡಿಗಳು ಮನಿಗಳು ಖಾಲಿಯಾಗ್ಯಾವ. ಬಿಲ್ಡಿಂಗ್ ಕಟ್ಟಿಸಿದವರು ಬಾಡಿಗೆ ಬರೋ ಮಂದಿಗೆ ಕಾಯುವಂತ ಪರಿಸ್ಥಿತಿ ಬಂದೈತಿ. ಗಣಿಗಾರಿಕೆಯನ್ನು ನಂಬಿಕೊಂಡಿರ್ತಕ್ಕಂಥ ಹಲವಾರು ಈ ಜಿಲ್ಲೆಯಲ್ಲಿ ಕೂಲಿ ಕಾರ್ಮಿಕರು ಏನಿದ್ದಾರೆ, ಬಹಳಷ್ಟು ಜನ ಕೂಲಿ ಕಾರ್ಮಿಕರು ಇವತ್ತು ವಲಸೆ ಹೋಗಿ ಬೇರೆ ರಾಜ್ಯಗಳಿಗೆ ಹೋಗಿ ಡಾಂಬರ್ ಹಾಕ್ಲಿಕ್ಕೆ, ಕೂಲಿ ಕೆಲಸ ಮಾಡಲಿಕ್ಕೆ, ಆ ರೀತಿ ನಮ್ಮಲ್ಲಿರ್ತಕ್ಕಂಥ ಇವಾಗ ಸೊಂಡೂರಿಗೆ ಹೊಸಪೇಟೆಯಲ್ಲಿರ್ತಕ್ಕಂಥ ಗಣಿಗಾರಿಕೆಯನ್ನು ನಂಬ್ಕೊಂಡಿರ್ತಕ್ಕಂಥ ರೈತರು ಕೂಡ ಬಹಳಷ್ಟು ಹಾಳಾಗಿ ನಮ್ಮ ಜಿಲ್ಲೆಯನ್ನು ಬಿಟ್ಟು ವಲಸೆ ಹೋಗ್ತಿರೋದು ಒಂದು ದೊಡ್ಡ ದುರಂತ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. 1 ವರ್ಷದ ಹಿಂದಷ್ಟ ಇಲ್ಲಿನ ಪರಿಸ್ಥಿತಿ ಬ್ಯಾರೇನ ಇತ್ತು. ಒಂದು ಸಾದಾ ಮನೆಗೂ ಸುಮಾರು 5 ರಿಂದ 7 ಸಾವಿರ ರೂಪಾಯಿ ಬಾಡಿಗೆ ಇತ್ತು. ಆದ್ರೀಗ ಬಾಡ್ಗಿ ಮನಿ ಕೇಳೋರ ಇಲ್ದಂಗಾಗೈತಿ. ಬಳ್ಳಾರಿ ಸಿಟಿ ಒಂದ ಸುತ್ತ ಹೊಡೆದ್ರ ಎಲ್ಲಾ ಓಣಿಯೊಳಗೂ ಹೆಜ್ಜೆಗೂ ಟೂಲೆಟ್ ಬೋರ್ಡ್ ಕಾಣಿಸ್ತಾವ. ಬಹಳ ಹೆಚ್ಚಿನ ಒಂದು ಬೇಡಿಕೆ ಮೇಲೆ ಮನೆ ಮಾಲೀಕರು ನಿಂತಿದ್ರು. ಬಹಳ ಬಾಡಿಗೆಗೆ ಎಕ್ಸ್ಪೆಕ್ಟ್ ಮಾಡಿ ಕೊಡ್ತಾರೆ, ಬಹಳ ಇದಿದೆ ಅಂತ. ಈಗ ಆರ್ಥಿಕವಾಗಿ ಬಳ್ಳಾರಿ ನಗರದಲ್ಲಿ ಈಗ ಗಣಿಗಾರಿಕೆ ಸ್ಥಗಿತಗೊಂಡಿದ್ದರಿಂದ ಆರ್ಥಿಕ ಮುಗ್ಗಟ್ಟು, ವಿಶೇಷವಾಗಿ ನಮ್ಮ ಬಳ್ಳಾರಿ ನಗರದಲ್ಲಿ ಆರ್ಥಿಕ ಮುಗ್ಗಟ್ಟಿನಿಂದ ಈಗ ನಮ್ಮ ಸ್ಥಳೀಯ ಜನರೇ ಬೇರೆ ಕಡೆ ಹೋಗಿ ಕೆಲಸ ಹುಡುಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಬಳ್ಳಾರಿ ಅಷ್ಟ ಅಲ್ದ ಸೊಂಡೂರು ಹೊಸಪೇಟೆಯೊಳಗೂ ಇಂತಹದ್ದ ಪರಿಸ್ಥಿತಿ ಐತಿ. ಬಾಡಿಗೆ ಮನೆಗೆ ಅಂಗಡಿ ಡಿಮ್ಯಾಂಡ್ ಐತಿ ಅಂತ ಸಾಲ ಮಾಡಿ ಕಟ್ಟಿಸಿದವರು ಈಗ ಪರದಾಡಕತ್ತಾರ. ಮತ್ತ ಗಣಿಗಾರಿಕೆ ಪರ್ಮಿಷನ್ ಕೊಟ್ರ ಅನುಕೂಲ ಆಗೇತಿ ಅಂತ ಕಾಯುವಂಗಾಗೇತಿ ಇಲ್ಲಿನ ಮಂದಿ ಪರಿಸ್ಥಿತಿ. ಕ್ಯಾಮ್ರಾಮನ್ ಶ್ರೀನಿವಾಸ್ ಕೂಡ, ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ಸುದ್ದಿವಾಹಿನಿ, ಬಳ್ಳಾರಿ. ಈ ಹಸಿವನ್ನೋದು ಭಾಳ ಕೆಟ್ಟ ನೋಡ್ರಿ. ಅದಕ್ಕೆ ಮಂದಿ ಇವತ್ತ ಹೊಟ್ಟಿ ತುಂಬಿಸ್ಕೊಳಕ ಸಿಕ್ಕಿದ ಶಿವಾಯನಮ ಅಂತ ಏನೇನೋ ಕೆಲಸ ಮಾಡಾಕತ್ತಾರ. ತುತ್ತು ಕೂಳಿಗಿ ಹಾವೇರಿಯಾಗ ಸಣ್ಣ ಹುಡುಗೊಬ್ಬಕ್ಕಿ ಹಗ್ಗದ ಮೇಲೆ ದೊಂಬರಾಟ ನಡೆಸ್ತಾಳ. ಅದಕ್ಕೆ ಬೀದಿ ಸುತ್ತಾಕತ್ತಾಳ. ಸಣ್ಣ ಹುಡುಗಿ ಹೊಟ್ಟಿ ತುಂಬಿಸ್ಕೊಳ್ಳಾಕ ಹಿಂಗ ಹಗ್ಗದ ಮ್ಯಾಗ ಸರ್ಕಸ್ ಮಾಡಾಕತ್ತಾಳ. ಒಂದೊಪ್ಪತ್ತಿನ ಊಟಕ್ಕ ಬೀದಿ ಸುತ್ತಿ ಹಗ್ಗದ ಮ್ಯಾಗ ನಡೆದಾಡ್ಕೊಂತ ಕುಣಿತಾಳ ಈ ಮಧ್ಯಪ್ರದೇಶದ ಹುಡುಗಿ. ಈಕಿ ಹೆಸರು ಲತಾ. ವಯಸ್ಸು ಭಾಳ ದೊಡ್ಡದೇನಲ್ರಿ, ಬರೇ 5. ಈಕಿ ಹಗ್ಗದ ಮ್ಯಾಗ ಮಾಡು ದೊಂಬರಾಟದಿಂದನ ಮನೆಯವರು ಹೊಟ್ಟಿ ತುಂಬಿಸ್ಕೊಳ್ಳಾಕತ್ತಾರ. ಒಂದ್ ಸ್ವಲ್ಪ ಅಂಜಿಕೆ ಇಲ್ದ ಕೈಯಾಗೊಂದು ಕೋಲ್ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಾಳ. पेट के वास्ते कर रहे हैं। हम लोग मध्य प्रदेश से आए हैं। हमारे देश में हमारे लिए मुख्यमंत्री कुछ नहीं किया, न राशन कार्ड नहीं दिया, न घर नहीं दिया, कुछ भी नहीं दिया। इसीलिए घूम के पेट पाल रहे हैं। मेरे 5 साल की बच्ची है, 3 साल से मैं प्रेस्टी करा रहा हूँ। ये कर्नाटक में पेट पाल रहा हूँ अपना. ನೆಟ್ಟಗಿರೋ ದಾರ್ಯಾಗ ಹೊಂಟ್ರೇನೆ ಅದೆಷ್ಟು ಮಂದಿ ಬ್ಯಾಲೆನ್ಸ್ ತಪ್ಪಿ ಬೀಳ್ತಾರ. ಆದ್ರ ಈ 5 ವರ್ಷದ ಹುಡುಗಿ ಹಗ್ಗದ ಮ್ಯಾಗ ಹೆಂಗ ಆರಾಮಾಗಿ ನಡಿತಾಳ ನೋಡ್ರಿ. ಮತ್ತೊಂದ್ಸಲಕ ಮೋಟರ್ ಬೈಕ್ ನ ರಿಮ್ನ್ಯಾಗ ಬ್ಯಾಲೆನ್ಸ್ ಮಾಡ್ಕೊಂತ ನಡಿತಾಳ. ಸಣ್ಣ ವಯಸ್ಸಿನಾಗ ಈ ಹುಡುಗಿ ಹೊಟ್ಟಿ ತುಂಬಿಸ್ಕೊಳ್ಳಾಕ ಹಿಂಗ ಹಗ್ಗದ ಮ್ಯಾಲ ದೊಂಬರಾಟ ನಡೆಸ್ಯಾಳ. ಇದಕ್ಕೆಲ್ಲ ಕಾರಣ ಮಧ್ಯಪ್ರದೇಶದ ಸರ್ಕಾರ ಅವರಿಗೆ ಯಾವುದೇ ಸೌಲಭ್ಯ ಕೊಡದಿರುವುದು. ಕ್ಯಾಮರಾಮನ್ ರಾಜು ಜೊತೆ ಸುರೇಶ್, ಸುವರ್ಣ ಸುದ್ದಿವಾಹಿನಿ, ಹಾವೇರಿ.